ಹಲೋ ಹಲೋ ಸರ್, ಮನ್ವಿತ್ ರೈ ಅವರು ಮಾತಾಡ್ತಿರೋದು. ಹೌದು ಸರ್, ನಾಗರಾಜ್ ಅಂತೇಳಿ ನ್ಯೂಸ್ ಬಿಟ್ ಲೈವ್ ಇಂದ ರಿಪೋರ್ಟರ್ ಮಾತಾಡ್ತಾ ಇರೋದು. ಹೇಳಿ ಹೇಳಿ ಸರ್. ಸರ್, ಏನಿಲ್ಲ, ಮುತ್ತಪ್ಪ ರೈ ಅವರ ಮಗನ ಮೇಲೆ ಒಂದು ಅಟ್ಯಾಕ್ ಆಗಿದೆ, ಅದರಲ್ಲಿ ನಿಮ್ಮ ಮೇಲೇನೂ ಅನುಮಾನ ಅಂತಂತೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡ್ತೀರಿ ಅಂತ ಕೇಳೋಣ ಅಂತ ಮಾಡಿದ್ವಿ ಸರ್. ಇಲ್ಲ ಇಲ್ಲ, ಟಿವಿಲಿ ನೋಡ್ದೆ ನಾನು ಬೆಳಿಗ್ಗೆ. ನಮ್ಗೂ ಅದಕ್ಕೆ ಏನ್ ಇದಿಲ್ಲ. ನಾವು ಅಲ್ಲಿ ಇಂಡಿಯಾ ಬಿಟ್ಟು ಎಷ್ಟೋ ವರ್ಷ ಆಯ್ತು. ನಮ್ಗೂ ಅದಕ್ಕೆ ಯಾವ್ದು ಸಂಬಂಧನೂ ಇಲ್ಲ. ನಮ್ಗೂ ಅವ್ರಿಗೂ ಏನ್ ವ್ಯವಹಾರನೂ ಇಲ್ಲ. ನಾವು ಅವರು ತಂದೆಯವ್ರ ಜೊತೆ ಇದ್ವಿ, ಮುದ್ದಪ್ಪನ ಜೊತೆ ಇದ್ವಿ ಅಷ್ಟೇ. ನಮ್ಗೂ ಅವ್ರಿಗೂ ಒಂದ್ ಸ್ವಲ್ಪ ಏನೋ ಕ್ಲಾಶ್ ಆಯ್ತು. ಅದಾದ್ಮೇಲೆ ನಾವು ಆಚೆ ಬಂದಿದೀವಿ. ಮತ್ತೆ ಮಕ್ಳಿಗೂ ನಮ್ಗೂ ಏನು ಯಾವ್ದು ವ್ಯವಹಾರ ಇಲ್ಲ, ಯಾವ್ದು ಟಚ್ಚು ಇಲ್ಲ ನಮ್ಗೆ. ಸರ್, ಬೆಳಗ್ಗೆ ವಿಚಾರ ನಿಮ್ಮ ಗಮನಕ್ಕೆ ಹೆಂಗ್ ಬಂತು ಇದು ಅಂತ? ಇಲ್ಲ, ನ್ಯೂಸ್ ಅಲ್ಲಿ ಬಂತು, ಯಾರೋ ವಾಟ್ಸ್ಆಪ್ ಅಲ್ಲಿ ಫಾರ್ವರ್ಡ್ ಮಾಡಿದ್ರು ಹಿಂಗ್ ಆಗಿದೆ ಅಂತ. ಆಮೇಲೆ ಟಿವಿಲ್ ನೋಡಿದಾಗ ಟಿವಿಲ್ ಬರ್ತಾ ಇತ್ತು. ಸರ್, ಇದು ಏನಂತಂದ್ರೆ ಈಗ ಒಂದು FIR ಕೂಡ ಮಾಡಿಸಿದ್ದಾರೆ. ಅವರು ಕಾರ್ ಚಾಲಕರು FIR ಕೊಟ್ಟಿರ್ತಕ್ಕಂಥ ದೂರು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರು FIR ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಮುತ್ತಪ್ಪ ರೈ ಅವರ ಎರಡನೇ ಹೆಂಡತಿ ಜೊತೆಗೆ ರಾಕೇಶ್ ಮಲ್ಲಿ, ಇನ್ನು ಕೆಲವರು ರಿಯಲ್ ಎಸ್ಟೇಟ್ ಫರ್ಮ್ಗೆ ಸಂಬಂಧಪಟ್ಟಂಗೆ ಕೆಲವರ ಹೆಸರುಗಳನ್ನ ಉಲ್ಲೇಖ ಮಾಡಿದ್ದಾರೆ. ಇದ್ರ ಬಗ್ಗೆ ಏನಾದ್ರು ಐಡಿಯಾ ಇತ್ತಾ? ಅವ್ರಿಗೇನಾದ್ರು ರೈವಲ್ರಿ ಇತ್ತು? ಇದ್ರ ಬಗ್ಗೆ ನಿಮ್ಗೇನಾದ್ರು ಗೊತ್ತಿತ್ತಾ ಅಂತ? ರೈವಲ್ರಿ ಏನಿರ್ಲಿಲ್ಲ. ರೈವಲ್ರಿ ಬಿದ್ರುನು ಇವ್ರಿಗೆ ರಾಕೇಶ್ ಮಲ್ಲಿ ಅವ್ರಿಗೂ ಮುತ್ತಪ್ಪ ರೈ ಅವ್ರಿಗೂ ಇದ್ದಿದ್ದು ಅದು ರೈವಲ್ರಿ ಏನಲ್ಲ. ಅವ್ರದ್ದು ಯಾವ್ದೋ ಪ್ರಾಪರ್ಟಿ ವಿಚಾರದಲ್ಲಿ ಒಂದ್ ಸ್ವಲ್ಪ ಮನಸ್ತಾಪ ಇತ್ತು. ಅದು ಇಲ್ಲಿ ತನಕ ಹೋಗುವಂತದ್ದು ಏನ್ ಆಗಿರ್ಲಿಲ್ಲ. ಮತ್ತೆ ಅವ್ರದ್ದು ಅನುರಾಧ ಅವ್ರದ್ದು ಫ್ಯಾಮಿಲಿ ಇದ್ರಲ್ಲಿ ಕೇಸ್ ಹಾಕೊಂಡಿದ್ರು ಪ್ರಾಪರ್ಟಿ ವಿಚಾರದಲ್ಲಿ. ಅದನ್ನು ಕೋರ್ಟ್ ಅಲ್ಲಿ ಎಲ್ಲ ಇತ್ತೀಚೆಗೆ ಎಲ್ಲ ಕಾಂಪ್ರಮೈಸ್ ಆಗಿ ಅವ್ರಿಗೆ ಏನ್ ಸಿಗ್ಬೇಕು ಅದೆಲ್ಲ ಸಿಕ್ಕಾಗಿದೆ. ಅಲ್ಲಿ ರೈವಲ್ರಿ ಇರೋದೇನ್ ವಿಚಾರ ಬರಲ್ಲ ಅನ್ಸುತ್ತೆ. ಸರ್, ಇನ್ನೊಂದು ಪ್ರಶ್ನೆ ಏನು, ಈ ಕೋರ್ಟಲ್ಲಿ ಅದೇ ಅನುರಾಧ ಅವ್ರು ಕೇಸ್ ಹಾಕಿದ್ರು. ಆ ಟೈಮಲ್ಲಿ ರಾಕೇಶ್ ಮಲ್ಲಿ, ಮನ್ವಿತ್ ರೈ ಅವರು ಅನುರಾಧ ಅವ್ರ ಕಡೆ ಇದ್ರು. ಹಿಂಗಾಗಿ ಅವ್ರ ಮೇಲೆ ಅನುಮಾನ ಬರ್ತಾ ಇದೆ ಅಂತೇಳಿ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಅಲ್ಲ, ನಾವು ಇವಾಗ ಕೇಸ್ ಹಾಕಿರೋದು ಅವ್ರದ್ದು ಫ್ಯಾಮಿಲಿ ಮ್ಯಾಟರ್ಗೆ, ಅವ್ರ ಪ್ರಾಪರ್ಟಿ ಇದಕ್ಕೆ ಹಾಕಿದ್ರು. ಇವಾಗ ನಮ್ಮ ಹತ್ರ ಇವರು ನಮ್ಗೆ ಮೊದ್ಲಿಂದಾನು ಚೆನ್ನಾಗಿದ್ರು, ಮಾತಾಡ್ಕೊಂಡಿದ್ರು. ನಾವು ಹಂಗೆ ಒಳ್ಳೇದ್ರಲ್ಲಿದ್ವಿ. ನಮ್ಗೆ ಏನು ದ್ವೇಷ ಇರ್ಲಿಲ್ಲ ಅವ್ರ ಮಧ್ಯ. ಇಲ್ಲ ಅಂದ್ರೆ ಇವ್ರ ಅನುರಾಧ ಅವ್ರ ಹತ್ರ ನಮ್ಗೇನ್ ಇರ್ಲಿಲ್ಲ. ಅದಾದ್ಮೇಲೆ ಅವ್ರದ್ದು ಪ್ರಾಪರ್ಟಿ ಇದೆಲ್ಲ ಕ್ಲಿಯರ್ ಆಯ್ತು ಆಲ್ರೆಡಿ. ಮತ್ತೆ ಬರೋದ್ ಮಾತುಗಳು ಹೆಂಗೂ ಬರುತ್ತಲ್ವಾ. ಒಬ್ರು ಚೆನ್ನಾಗಿದ್ದಾರೆ ಅಂದಾಗ, ಮಾತಾಡ್ತಾರೆ ಅಂದಾಗ ಎಲ್ಲಾನು ಬರುತ್ತೆ. ಸರ್, ಮತ್ತೆ ಈ ಮನ್ವಿತ್ ರೈ ಹೆಸರು ಯಾಕೆ ಪದೇ ಪದೇ ಮುಂದಕ್ಕೆ ಬರುತ್ತೆ ಅಂತೇಳಿ? ಯಾಕಂತಂದ್ರೆ ಈ ಹಿಂದೆ ಸಹ ಕೆಲವು ಕೇಸುಗಳಲ್ಲಿ ಮನ್ವಿತ್ ರೈ ಹೆಸರು ಏನಕ್ಕೆ ಅಂತ ಹೇಳೋದು. ಇವಾಗ ನೋಡಿ, ಲಾಸ್ಟ್ ಟೈಮ್ ಗುಣರಂಜನ್ ಶೆಟ್ಟಿದು ಏನೋ ಇಶ್ಯೂಗಳೆಲ್ಲ ಆಯ್ತು. ಅವಾಗ್ಲೂ ನಮ್ಮ ಹೆಸರು ಬಂತು. ಅವಾಗ್ಲೂ ನಾನು ಫಸ್ಟ್ ಗೆನೆ ರಿಯಾಕ್ಷನ್ ಕೊಟ್ಟಿದ್ದೆ, ನಮ್ದು ಅದಕ್ಕೂ ಏನ್ ಸಂಬಂಧ ಇಲ್ಲ ಅಂತ. ಆದ್ರೂ ಒಂದ್ ವಾರ ಹೋಯ್ತು ಹಂಗೆ. ಎಲ್ಲಾ ನ್ಯೂಸ್ ಗಳಲ್ಲೂ ಎಲ್ಲದ್ರಲ್ಲೂ ಬರ್ತಾ ಇತ್ತು. ಲಾಸ್ಟ್ ಗೆ ಏನಾಯ್ತು, ಆಯ್ತು ಯಾವ್ದು ಇಲ್ಲ, ಯಾವ್ದೋ ಅನ್ನೊಂದ್ ಸೋರ್ಸ್ ಇಂದ ಬಂದಿರೋ ಮಾಹಿತಿ ಅದು ಅಂತ ಹೇಳಿ ಅದು ಹಂಗೆ ಬಿಟ್ಬಿಟ್ಟು ಹೋಯ್ತು. ಅದಾದ್ಮೇಲೆ ಲಾಸ್ಟ್ ಇಯರ್ ನೋಡಿ, ಅಜಿತ್ ರೈದು ಆದಾಗ್ಲೂ ಹಂಗೆ ನಮ್ಮ ಹೆಸರಲ್ಲಿ ಆಸ್ತಿ ಇದೆ, ನಮ್ಮ ಹೆಸರಲ್ಲಿ ಅದಿದೆ ಇದಿದೆ ಎಲ್ಲಾನು ಬಂತು. ಆಮೇಲೆ ಏನಾಯ್ತು, ಇಲ್ಲ ಅದು ಇಲ್ಲ ಅಂತ. ಇದು ಹಂಗೆ ಇವಾಗ ಬರುತ್ತೆ, ನಾಳೆ ತಿರ್ಗಾ ಯಾರೋ ಇನ್ನೊಬ್ರದ್ದು ಹೆಸರು ಬರುತ್ತೆ ಅದ್ರಲ್ಲಿ. ಮಧ್ಯೆ ಏನ್ ಮಾಡಕ್ಕಾಗತ್ತೆ ಹೇಳಿ. ಸರ್, ಮುತ್ತಪ್ಪ ರೈ ಜೊತೆ ನೀವು ಬಿಟ್ಟಿದ್ದಾದ್ಮೇಲೆ ಈ ರಿಕ್ಕಿ ರೈ ಜೊತೆ ಏನಾದರೂ ಸಂಪರ್ಕ ಸಿಗ್ತಾ ಇದ್ರಾ? ಯಾವಾಗ್ಲಾದ್ರೂ ಏನಾದ್ರು ಮಾತುಕತೆ ಆಗ್ತಾ ಇತ್ತು? ಯಾಕಂದ್ರೆ ಸಂಬಂಧಿಗಳು ನೀವು, ಹಿಂಗಾಗಿ. ಹೌದು, ಇಲ್ಲ, ನಾವ್ ಇವಾಗ ಅವ್ರದ್ದು ಡೆತ್ ಆದ್ಮೇಲೆ ನಮ್ಗೆ ಯಾವತ್ತೂ ನಾವು ಎಲ್ಲೂ ಯಾವ ಫಂಕ್ಷನ್ ಅಲ್ಲೂ ಸಿಕ್ಕಿಲ್ಲ. ರಿಕ್ಕಿನೂ ಹಾಗೆ ವ್ಯವಹಾರ ಅದು ಇದು ಅಂತ ಅಬ್ರಾಡ್ ಅಲ್ಲೆಲ್ಲ ಇರ್ತಾ ಇದ್ರು. ನಾವು ನಮ್ ವ್ಯವಹಾರದಲ್ಲಿ ಆಚೆ ಇರ್ತಾ ಇದ್ವಿ. ಇದು ಯಾವಾಗ ಮುತ್ತಪ್ಪನ ಇರೋ ತನಕ ಇತ್ತು ಬಿಟ್ರೆ, ಅದಾದ್ಮೇಲೆ ಯಾವ್ದೂನು ಕಂಟಿನ್ಯೂ ಆಗಿಲ್ಲ. ಯಾಕಂದ್ರೆ ಅವ್ರ ಮಕ್ಳು ಯಾವ್ದ್ರಲ್ಲೂ ಇರ್ಲಿಲ್ಲ. ಅವ್ರ ವ್ಯವಹಾರ ನೋಡ್ಕೊಂಡಿದ್ರು, ನಾವು ನಮ್ದ್ರಲ್ಲಿದ್ವಿ. ಹಾಗಾಗಿ ನಮ್ಗೂ ಅವ್ರಿಗೂ ಯಾವ ರೀತಿ ಎಲ್ಲೂ ಮೀಟ್ ಆಗೋ ಇದು ಸಿಕ್ಕಿರ್ಲಿಲ್ಲ. ಸಿಕ್ಕಿದ್ರು ಏನು ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ನಮ್ಗೂ ಅವ್ರಿಗೂ ಏನಿಲ್ಲ. ಸರ್, ಇಷ್ಟು ದೊಡ್ಡ ಇನ್ಸಿಡೆಂಟು, ಯಾಕಂತಂದ್ರೆ ಬಿಡದಿ ಮನೆ ಹತ್ರದಿಂದ ಆಚೆ ಬರ್ಬೇಕಾದ್ರೇನೆ ಫೈರ್ ಆಗಿದೆ ಅಂತಂತೇಳಿ ಇದಾಗ್ತಾ ಇರ್ತಕ್ಕಂಥದ್ದು. ಈ ಫೈರಿಂಗ್ ಬಗ್ಗೆ ನಿಮ್ಗೇನಾದ್ರು ಅನುಮಾನಗಳು ಯಾರಾದ್ರೂ ಮಾಡಿಸಿರ್ಬೋದು ಅಥವಾ ಇನ್ನೇನಾದ್ರೂ ಆಗಿರ್ಬೋದು ಅನ್ನೋದ್ರ ಬಗ್ಗೆ ಅನುಮಾನಗಳೇನಾದ್ರೂ ಇದೆಯಾ ಅಂತ?
ಇಲ್ಲ, ಯಾಕಂದ್ರೆ ಮುತ್ತಪ್ಪ ಅವ್ರ ಮನೆ ಅಂದ್ರೆ ಎಲ್ಲಾರ್ಗು ಗೊತ್ತು, ಅಲ್ಲಿಗಿರೋ ಸೆಕ್ಯೂರಿಟಿ ಎಲ್ಲಾರ್ಗು ಗೊತ್ತು ಹೆಂಗಿದೆ ಅಂತ. ಬಟ್ ಅಲ್ಲಿ ಆತರ ಆಗಿದೆ ಅಂದ್ರೆ ಏನಾದ್ರೂ ಯಾರಾದ್ರೂ ವಾಚ್ ಮಾಡ್ಕೊಂಡಿದ್ರು ಏನಾದ್ರೂ ಇರ್ಲೇಬೇಕಲ್ವಾ? ಇಲ್ಲಾಂದ್ರೆ ಯಾರಾದ್ರೂ ಅಲ್ಲಿ ಕ್ಲೋಸ್ ಅಸೋಸಿಯೇಟ್ಸ್ ಯಾರ್ದಾರು ಒಂದು ಇನ್ಫಾರ್ಮೇಶನ್ ಇರ್ಬೇಕು, ಏನಿಲ್ದಿರ ಆತರ ಆಗಕ್ ಚಾನ್ಸೇ ಇಲ್ಲ ಅಲ್ವಾ? ಸರ್ ಇಲ್ಲಾಂದ್ರೆ ಇಷ್ಟೊತ್ತಿಗೆ ಬರ್ತಾರೆ, ರಾತ್ರಿ ಲೇಟ್ ನೈಟ್ ಮನೆಯಿಂದ, ಇವಾಗ ಬೆಳಗ್ಗೆ ಯಾರೋ ಆಫೀಸ್ಗೆ ಹೋಗೋರಾದ್ರೆ ಸರಿ ಇಷ್ಟೊತ್ತಿಗೆ ಆಫೀಸ್ ಹೋಗ್ತಾರೆ ಅನ್ಬೋದು, ಇವರೆಲ್ಲ ಇಷ್ಟೊತ್ತು ರಾತ್ರಿಗೆ ಹೆಂಗ್ ಬರ್ತಾರೆ, ಆಚೆ ಬರ್ತಾರೆ ಅಂತ ಹೆಂಗ್ ಸಿಗುತ್ತೆ ಮಾಹಿತಿಗಳು? ಎಲ್ಲ ಒಂದೊಂದು ಇರುತ್ತೆ ಸೋರ್ಸ್ಗಳು. ಇವಾಗ ನೋಡಿ ಡಿಪಾರ್ಟ್ಮೆಂಟ್ ಅಂತೂ ಇವಾಗ ಎಂತ ಕೇಸ್ ಆದ್ರೂ ಹುಡ್ಕೊಡುತ್ತೆ. ಸೊ ಇದೆಲ್ಲ ಯಾವ್ದಿದೆ ಅಲ್ಲ, ಇನ್ನೊಂದ್ 2 ದಿನದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾರೆಲ್ಲ ಇದ್ರು, ಏನೆಲ್ಲ ಆಯ್ತು, ಯಾರು ಮಾಡಿದ್ರು, ಎಲ್ಲಾನು ಬರುತ್ತೆ. ಸರ್ ಇನ್ನೊಂದು ಸಣ್ಣ ಅನುಮಾನದ ಕೆಲವು ವಲಯದಲ್ಲಿ ಈ ಮಾತುಗಳು ಕೇಳಿ ಬರ್ತಾ ಇದೆ. ಏನಂತಂದ್ರೆ ಈ ಒಂದು ಫೈರಿಂಗು ಏನೋ ಬೈ ಮಿಸ್ಟೇಕ್ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ಗಳಿಂದ ಆಗಿ ಅವರ ವಿರೋಧಿಗಳಿದ್ರು ಅವರನ್ನ ಮಣಿಸೋದಕ್ಕೆ ಇದನ್ನ ಒಂದು ಪ್ರಕರಣದ ರೀತಿ ಬಳಸ್ಕೊಳ್ತಾ ಇದ್ದಾರೆ ಅಂತ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಅಂದ್ರೆ ಈ ಫೈರಿಂಗ್ ಅನ್ನೋದೇ ಫೇಕು, ಅಲ್ಲೇನೋ ಮಿಸ್ಟೇಕ್ ಆಗಿರೋದ್ರಿಂದ ಇದನ್ನ ಬೇರೆಯವ್ರ ಮೇಲೆ ಆಗ್ತಾ ಇದ್ದಾರೆ ಅಂತ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಅದ್ರ ಬಗ್ಗೆ ಏನಂತಾನೆ ಹೇಳಕ್ ಆಗಲ್ಲ. ಮತ್ತೆ ಅವರು ತೋರಿಸ್ತಾ ಇರೋದು 12 ಬೋರ್ದು ಬುಲೆಟ್, ಅದು ಇವಾಗ ನೋಡಿ ನಮ್ ತೋಟಗಳಲ್ಲೆಲ್ಲ ಅದನ್ನೇ ಯೂಸ್ ಮಾಡೋದು. ಅದ್ರಲ್ಲಿ ಹೆಂಗೆ ಅಂದ್ರೆ ಅದ್ರ ಒಳಗಡೆ ಸಣ್ಣ ಬುಲೆಟ್ಸ್ ಇರುತ್ತೆ. ಇವಾಗ ಅವ್ರು ಹೇಳ್ತಾ ಇರೋದು ಆ ಕಾಂಪೌಂಡ್ ಇಂದ ಇದ್ ಮಾಡಿದ್ರು, ಅಷ್ಟು ದೂರದಿಂದ ಹೊಡೆದ್ರು ಅಂತ. ಅಷ್ಟು ದೂರದಿಂದ ಹೊಡೆದ್ರೆ ಇವಾಗ ನಾರ್ಮಲಿ ಅದ್ ಹೆಂಗೆ ಅಂದ್ರೆ ಅದ್ರ ಒಳಗಡೆ ಒಂದು 10-20 ಬುಲೆಟ್ಸ್ ಇರುತ್ತೆ. ಈ ಡಬಲ್ ಬ್ಯಾರಲ್ 12 ಬೋರ್ ಇದ್ರಲ್ಲಿ ಅದೆಲ್ಲ ಸ್ಪ್ರೆಡ್ ಆಗಿ ಹೋಗುತ್ತೆ. ಮೇ ಬಿ ಯಾವ್ದಾದ್ರು ಬೇರೆ ಗನ್ ಇತ್ತು, ಯಾವ ತರ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ನ್ಯೂಸ್ ಬಿಟ್ ಲೈವ್ ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ ಯು ಸರ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್.